ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಪೃಥ್ವಿ ತತ್ವ ರಾಶಿಗಳಾದಂತಹ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಈ ರಾಶಿಯವರ ಗುಣಾವಗುಣಗಳು ಅಂದರೆ ಪಾಸಿಟಿವ್ ಗುಣಗಳು ಹಾಗೂ ನೆಗೆಟಿವ್ ಗುಣಗಳು ಯಾವ್ಯಾವುದು, ಮತ್ತು ಯಾವ ವಯಸ್ಸಿನಲ್ಲಿ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ, ಅಂದರೆ ಯಾವ ಏಜಲ್ಲಿ ನಿಮಗೆ ಅತಿ ಹೆಚ್ಚು ಸಕ್ಸಸ್ಸನ್ನು ಕಾಣ್ತೀರಾ ಎಂಬಂತಹ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಪಂಚತತ್ವಗಳಾದ ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಇದನ್ನು ಭೂತತ್ವ ಅಂತಲೂ ಕರಿತೇವೆ. ಆಕಾಶ ತತ್ವ ಎಲ್ಲರಲ್ಲೂ ಕಾಣಬಹುದು, ಬಟ್ ಒಂದೊಂದು ತತ್ವಕ್ಕೂ 3 ರಾಶಿಗಳನ್ನು ಡಿವೈಡ್ ಮಾಡಿದ್ದಾರೆ. ಆ ತತ್ವಗಳ ಗುಣದಿಂದಾಗಿ ಆ ರಾಶಿಗಳ ವ್ಯಕ್ತಿಗಳಲ್ಲಿ ಎಕ್ಸ್ಟ್ರಾ ಕ್ವಾಲಿಟಿಯನ್ನು ನಾವು ಕಾಣಬಹುದು. ಈ 3 ರಾಶಿಯವರು ಪೃಥ್ವಿ ತತ್ವ ರಾಶಿಗೆ ಅಂದರೆ ಭೂತತ್ವದ ರಾಶಿ ಕ್ಯಾಟಗರಿಯಲ್ಲಿ ಬರ್ತಾರೆ. ಯಾರ್ಯಾರು ಅಂದರೆ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಪೃಥ್ವಿ ತತ್ವ ಅಂದರೆ ಭೂತತ್ವ ರಾಶಿ. ಭೂಮಿ ಹೇಗೆ ಒಂದೇ ಕಡೆ ಸ್ಥಿರವಾಗಿರುತ್ತೋ ಅದೇ ರೀತಿ ಈ ಭೂತತ್ವದ ರಾಶಿಯವರು ತುಂಬ ಸ್ಟೇಬಲ್ ಆಗಿರ್ತಾರೆ, ತುಂಬ ಸ್ಥಿರವಾಗಿ ಯೋಚನೆಯನ್ನು ಮಾಡ್ತಾರೆ, ತುಂಬ ಶಾರ್ಪ್ ಇಂಟೆಲಿಜೆಂಟ್ ಆಗಿರ್ತಾರೆ. ಯಾವುದೇ ಕೆಲಸವನ್ನಾದರೂ ದೀರ್ಘಕಾಲದವರೆಗೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಒಂದೇ ಕಡೆ ಕುಳಿತುಕೊಂಡು ಬಹಳ ಕಾಲದವರೆಗೂ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ, ತಾಳ್ಮೆ ಇವರಲ್ಲಿ ಕಾಣಬಹುದು. ಇವರು ಯಾವುದೇ ಕೆಲಸ ಮಾಡಿದರೂ ತುಂಬ ಸಮಾಧಾನವಾಗಿ ತಾಳ್ಮೆಯಾಗಿ ಮಾಡ್ತಾರೆ. ಯಾಕಂದರೆ ತಾನು ಮಾಡಿರುವಂತಹ ಕೆಲಸದಲ್ಲಿ ಯಾರು ತಪ್ಪನ್ನು ಹುಡುಕಬಾರ್ದು ಎಂಬ ಉದ್ದೇಶದಿಂದ ಸ್ವತಃ ಆ ಕೆಲಸವನ್ನು ಮಾಡಿದ ಮೇಲೆ ಚೆಕ್ ಮಾಡ್ತಾರೆ, ಸರಿಯಾಗಿ ಮಾಡಿದ್ದೀನಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು 2-3 ಸರಿ ಚೆಕ್ ಮಾಡಿ ಆನಂತರ ಆ ಪ್ರಾಜೆಕ್ಟ್ನ ತನ್ನ ಬಾಸ್ಗಾಗಲಿ ಒಪ್ಪಿಸ್ತಾರೆ. ಈ ಭೂತತ್ವದ ರಾಶಿಯವರು ವಿಶ್ವಾಸಕ್ಕೆ ಅರ್ಹವಾದಂತಹ ವ್ಯಕ್ತಿಗಳು. ಇವರನ್ನು ನಂಬಬಹುದು, ವಿಶ್ವಾಸಕ್ಕೆ ತುಂಬ ಅರ್ಹವಾಗಿರ್ತಾರೆ. ಇದು ಇವರ ಪಾಸಿಟಿವ್ ನೇಚರ್ ಆಗಿರುತ್ತೆ. ಮತ್ತು ಇವರು ತುಂಬ ಪಾಸಿಟಿವ್ ಆಗು ಥಿಂಕ್ ಮಾಡ್ತಾರೆ, ಮತ್ತು ಓವರ್ ಥಿಂಕ್ ಮಾಡುವವರಾಗಿರ್ತಾರೆ. ತುಂಬ ಪ್ರಾಕ್ಟಿಕಲ್ ಆಗು ಥಿಂಕ್ ಮಾಡ್ತಾರೆ. ಅದೇ ರೀತಿ ನೋಡಲು ಸಿಂಪಲ್ ಮತ್ತು ಕಾಮಾಗಿ ಇರ್ತಾರೆ. ಇವರಿಗೆ ಕೋಪ ಬರುವುದು ಕಡಿಮೆ, ಬರಲ್ಲ ಅಂತೇನಿಲ್ಲ, ಬರುತ್ತೆ ಕೋಪ. ಆದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ, ಕನ್ಯಾ ರಾಶಿಯ ಅಧಿಪತಿ ಬುಧ, ಮಕರ ರಾಶಿಯ ಅಧಿಪತಿ ಶನಿಗ್ರಹ. ಆದ್ದರಿಂದ ಇವರು ರಾಜಕೀಯ ಮಾಡೋದಕ್ಕೆ ಹೋಗೋದಿಲ್ಲ. ಬಟರಿಂಗ್ ಮಾತುಗಳು, ಪಾಲಿಟಿಕ್ಸ್ ಮಾತುಗಳು ಇವರಿಗೆ ಇಷ್ಟ ಆಗೋದಿಲ್ಲ. ಆದರೂ ಇವರಿಗೆ ಕೋಪ ಬಂದರೆ ಅದಕ್ಕೆ ಬೇಗ ರಿಯಾಕ್ಟ್ ಮಾಡೋದಿಲ್ಲ. ತುಂಬ ಇಂಟ್ರೋವರ್ಟ್ ಆಗಿರ್ತಾರೆ. ಎಲ್ಲರ ಜೊತೆ ಅಷ್ಟು ಬೇಗ ಮಿಂಗಲ್ ಆಗೋದಿಲ್ಲ. ಬಟ್ ಯಾರನ್ನಾದರೂ ನಂಬಿದರೆ, ಅವರ ಜೊತೆ ಅಟ್ಯಾಚ್ ಆದರೆ ಮನಸ್ಸಿನಿಂದ, ಹೃದಯದಿಂದ ಅವರನ್ನು ನಂಬ್ತಾರೆ. ಇವರಲ್ಲಿ ಕಲಾತ್ಮಕ ಗುಣಗಳನ್ನು ಕಾಣಬಹುದು ನಾವು. ಅಂದರೆ ಫೋಟೋಗ್ರಫಿಯಲ್ಲಿ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ, ವಿಡಿಯೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆ್ಯಕ್ಟಿಂಗು, ಡ್ಯಾನ್ಸು, ಸಿಂಗಿಂಗು, ಮೂವಿ ನೋಡೋದು, ಇವುಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿರ್ತಾರೆ. ಮತ್ತು ಇವರು ತುಂಬ ಖುಷಿಯಾಗಿರೋದು ಯಾವಾಗ ಗೊತ್ತಾ? ಟ್ರಾವೆಲ್ ಮಾಡಿದಾಗ ಅಥವಾ ಟ್ರಿಪ್ ಹೋದಾಗ, ಅದರಲ್ಲೂ ಬೆಟ್ಟ ಗುಡ್ಡ ಪ್ರದೇಶಗಳು, ಹಿಲ್ ಸ್ಟೇಷನ್ನು, ಮೌಂಟೈನ್ಸು ಸುತ್ತಮುತ್ತ, ಮತ್ತು ಪ್ರಕೃತಿ ನೇಚರ್ ಸುತ್ತಮುತ್ತ ಇದ್ದಾಗ ಇವರ ಮನಸ್ಸು ಅತಿ ಹೆಚ್ಚು ಉಲ್ಲಾಸ, ಸಂತೋಷವನ್ನು ಪಡ್ತಾರೆ. ತನ್ನ ಮುಖದ ಮೇಲೆ ಸದಾ ಒಂದು ಮುಗುಳ್ನಗೆಯನ್ನು ಇಟ್ಕೊಂಡಿರ್ತಾರೆ. ಮುಗುಳ್ನಗೆ ಇಲ್ಲ ಅಂದ್ರೂ ತುಂಬ ಕಾಮ್ ಆ್ಯಂಡ್ ಕೂಲಾಗಿ ಕಾಣಿಸ್ತಾರೆ. ಆದರೆ ಅಗ್ನಿತತ್ವದ ರಾಶಿಯವರಾದಂತಹ ಸಿಂಹರಾಶಿ, ಮೇಷರಾಶಿ, ಧನಸ್ಸು ರಾಶಿಯವರು ಸೀರಿಯಸ್ ಆಗಿರ್ತಾರೆ. ಅವರು ಮನಸ್ಸಿನಿಂದ ಒಳ್ಳೆಯವರೇ, ಬಟ್ ನೋಡೋದಕ್ಕೆ ತುಂಬ ಔಟರ್ ಲುಕ್ ತುಂಬ ಸೀರಿಯಸ್ ಆಗಿ ಕಾಣಿಸ್ತಾರೆ. ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ ಈ ವ್ಯಕ್ತಿಗಳನ್ನ ನೋಡಿದ್ರೆ. ಆದರೆ ಭೂತತ್ವ ರಾಶಿಯವರು ತುಂಬ ಕಾಮ್ ಆ್ಯಂಡ್ ಕೂಲಾಗಿ ಕಾಣಿಸ್ತಿರ್ತಾರೆ. ಆದ್ದರಿಂದ ಜನರು ಇವರ ಜೊತೆ ಬೆರೆಯೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆದರೆ ಈ ರಾಶಿಯವರೇ ಬೇಗ ಎಲ್ಲರ ಜೊತೆ ಬೆರೆಯೋದಿಲ್ಲ. ಈ ರಾಶಿಯವರು ಬಡವ, ಶ್ರೀಮಂತ, ಚಿಕ್ಕವರು, ದೊಡ್ಡವರು ಅಂತ ಭೇದ ಭಾವ ಮಾಡೋದಿಲ್ಲ. ಎಲ್ಲರ ಜೊತೆ ಒಂದೇ ರೀತಿ ಸಮಾನವಾಗಿ ಇರ್ತಾರೆ. ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ. ಇದೊಂದು ಗುಡ್ ಕ್ವಾಲಿಟಿ ಈ ಭೂತತ್ವ ರಾಶಿಯವರದು. ಭೂತತ್ವ ರಾಶಿಯವರ ನೆಗೆಟಿವ್ಸ್ ಸೈಡ್ಸ್ ನೋಡೋಣ. ಇವರು ಬಹಳ ಹಠವಾದಿಗಳಾಗಿರ್ತಾರೆ. ತನ್ನ ಹಠದಿಂದ ತನ್ನ ರಿಲೇಷನ್ನಲ್ಲಿ ಕೆಲಸ ಕಾರ್ಯಗಳನ್ನು ಹಾಳು ಮಾಡ್ಕೊಳ್ತಾರೆ. ಎರಡನೇದಾಗಿ ತುಂಬ ಆಲಸ್ಯಗಳಾಗಿರ್ತಾರೆ. ಅಂದರೆ ಸ್ವಲ್ಪ ಲೇಸಿನೆಸ್ಸು ಕಾಣಬಹುದು ಇವರಲ್ಲಿ. ಈ ರಾಶಿಯ ಅಧಿಪತಿ ಶನಿ, ಶುಕ್ರ ಮತ್ತು ಬುಧ ಗ್ರಹ. ಅಂದರೆ ತನ್ನ ಮನಸ್ಸಿಗೆ ಇಷ್ಟ ಬಂದಾಗ ಕೆಲಸ ಮಾಡುವವರಾಗಿರ್ತಾರೆ. ಕೆಲಸ ಮಾಡಿದ್ರೆ ತುಂಬ ನೀಟಾಗಿ, ಪರ್ಫೆಕ್ಷನ್ ಆಗಿ ಮಾಡ್ತಾರೆ. ಇಲ್ಲದಿದ್ದರೆ ತನ್ನ ಆಲಸ್ಯ ಗುಣದಿಂದ ಆ ಕೆಲಸ ಮಾಡಲು ಹಿಂದೇಟನ್ನು ಹಾಕ್ತಾರೆ. ಮೂರನೇದಾಗಿ ಸ್ವಲ್ಪ ಡೌಟಿಂಗ್ ನೇಚರನ್ನು ಉಳ್ಳವರಾಗಿರ್ತಾರೆ ಈ ಭೂತತ್ವ ರಾಶಿಯವರು. ನಾಲ್ಕನೇದಾಗಿ ತನ್ನ ಮನಸ್ಸಿನ ಭಾವನೆಗಳನ್ನು, ಫೀಲಿಂಗ್ಸ್ನ, ತನ್ನ ಕಷ್ಟವನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ತನ್ನ ಮನಸ್ಸಿನಲ್ಲಿಯೇ ಆ ದುಃಖವನ್ನು, ಆ ಸ್ಟ್ರಗಲ್ಸನ್ನು, ಆ ಕಷ್ಟಗಳನ್ನು ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಒಬ್ಬರೇ ಲೋನ್ಲಿಯಾಗಿರ್ತಾರೆ.
ಬಟ್ ಇನ್ನೊಂದು ವಿಚಾರ ಏನಂದರೆ, ಯಾರನ್ನಾದರೂ ನಂಬಿದರೆ ಅವರನ್ನು ತುಂಬ ಬ್ಲೈಂಡಾಗಿ ಟ್ರಸ್ಟ್ ಮಾಡೋದ್ರಿಂದ ನಂಬಿದವರು ಬಹಳ ಬೇಗ ಇವರನ್ನು ಮಿಸ್ಯೂಸ್ ಮಾಡಿಕೊಂಡು ಇವರಿಗೆ ದ್ರೋಹ ಮೋಸ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ತುಂಬ ಕೇರ್ಫುಲ್ಲಾಗಿರಬೇಕು ಇದೊಂದು ವಿಚಾರದಲ್ಲಿ. ಪೃಥ್ವಿ ತತ್ವ ರಾಶಿಯವರ ಲೈಫಲ್ಲಿ 31 ಮತ್ತು 32ನೇ ವಯಸ್ಸಿನಲ್ಲಿ ಭಾಗ್ಯದ ಬಾಗಿಲು ತೆರೆಯುತ್ತೆ. ತುಂಬ ಲೇಟಾಗಿ ಸಿಗುತ್ತೆ ಇವರಿಗೆ ಸಕ್ಸಸ್ಸು. ಇವರು ಎಷ್ಟೇ ಎಫರ್ಟ್ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಕ್ಸಸ್ ತನ್ನ ಪರ್ಸ್ನಲ್ ಲೈಫಲ್ಲಾಗಲಿ, ಪ್ರೊಫೆಷನಲ್ ಲೈಫಲ್ಲಾಗಲಿ, ಫೈನಾನ್ಸ್ ಲೈಫಲ್ಲೇ ಆಗಲಿ 31 ಮತ್ತು 32ನೇ ವಯಸ್ಸಿನ ನಂತರ ಇವರ ಜೀವನದಲ್ಲಿ ಅತಿ ಹೆಚ್ಚು ಸಕ್ಸಸ್ಸನ್ನು ಇವರು ಪಡಿತಾ ಹೋಗ್ತಾರೆ. ಇವಿಷ್ಟು ವಿಚಾರಗಳು ಪೃಥ್ವಿ ತತ್ವ ರಾಶಿಯವರ ಗುಣ ಮತ್ತು ಅವಗುಣಗಳಾಗಿತ್ತು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.